guys, welcome back to my channel. So in this video I'm going to visit two most underrated restaurants in Bengaluru, which is near Kengeri Upanagara Hoysala Circle. So I have a subject called Social Connect in 3rd sem. So there was a module called Food Walk where we were supposed to go visit a restaurant or walk in the street of food and then write a report on it. So I thought why not introduce the Indian authenticity for the people. So I went to two of these restaurants. So you do please go and please watch till the end. This is Roti Mane, which has North Karnataka food. They are famous for jola roti, hakki roti and many kinds of roti. So we ordered hakki roti and they are mixing the dough right now. They also have chutney powders in different flavors and many other masalas which are all homemade. This is the menu of the hotel and the price is quite reasonable and it's very affordable. First, the dough is put and spread evenly in the sheet of paper and then it is later flipped onto a pan. As this is a commercial place, the pan is going to be really big, so there's fast process. The hakki roti is evenly fried and heated out, so there is no left out unfried or cooked place. We had a quick little chat with the owner. ನಾವು ಬೀದರಿಂದ ಮೇಡಮ್. ಬೀದರ್ ಎಷ್ಟು ವರ್ಷ ಆಯಿತು ಇಲ್ಲಿಗೆ ಬಂದು? ಇಲ್ಲಿ ಬಂದು ಒಂದು 5 ವರ್ಷ ಆಯಿತು. ಇಲ್ಲಿ ಹೋಟೆಲ್ ನಡೆಸ್ತಾ ಇದ್ದೀವಿ. ಹೌದು. ದಿನ ಮುಂಚೆನೇ ನಡೆಸ್ತಾ ಇದ್ದೀವಿ. 2000 ಮೇ ಬಿ 20 ಸ್ಟಾರ್ಟ್ ಮಾಡಿದ್ದೀವಿ. ಕೊರೋನಾ ಬರೋಕ್ಕಿಂತ ಮುಂಚೆನೇ ಅವಾಗಿಂದ ಸ್ಟಾರ್ಟ್ ಇದೆ ನಮಗೆ. ಏನೇನು ಮಾಡ್ತೀರಿ ಸರ್? ನಾವು ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಮೆಂತ್ಯ ಚಪಾತಿ, ಓಕೆ, ಮತ್ತು ಜೋಳದ ರೊಟ್ಟಿ ಇರುತ್ತೆ, ಓಕೆ, ಹೋಳಿಗೆ ಇದೆ, ಓಕೆ. ಎರಡು ದಿವಸ ಪಲ್ಯ ಬರುತ್ತೆ. ಅನ್ನ, ಸಾಂಬಾರು, ಚಿತ್ರಾನ್ನ, ವೈಟ್ ರೈಸು, ಮೆಂತ್ಯ ಭಾತು ಎಲ್ಲ ಇರುತ್ತೆ. ಇಲ್ಲಿ ಜಾಸ್ತಿ ತಗೊಳೋದೇನು ಅಣ್ಣ? ಎಲ್ಲ ಸೇಲ್ ಆಗುತ್ತೆ. ಜೋಳದ ರೊಟ್ಟಿ, ಅಕ್ಕಿ ರೊಟ್ಟಿ, ಮೆಂತ್ಯ ಚಪಾತಿ, ರಾಗಿ ರೊಟ್ಟಿ, ಮತ್ತು ಚಪಾತಿ, ಪ್ಲೇನ್ ಚಪಾತಿನೂ ಎಲ್ಲ ಸೇಲ್ ಆಗುತ್ತೆ. ಮತ್ತು ಚಟ್ನಿ ಪುಡಿ ಬರುತ್ತೆ. ಚಟ್ನಿ ಪುಡಿ ಮತ್ತು ಉಪ್ಪಿನಕಾಯಿ. ಉಪ್ಪಿನಕಾಯ? ತುಪ್ಪನೂ ಇದ್ದಂಗಿದೆ. ತುಪ್ಪನೂ ಇದೆ, ತುಪ್ಪನೂ ಕೊಡ್ತೀವಿ, ಉಪ್ಪಿನಕಾಯಿ ಇದೆ. ಏನೇನು ಉಪ್ಪಿನಕಾಯಿ ಇದೆ? ನಿಂಬೆಹಣ್ಣು ಮತ್ತು ಮಾವಿನಕಾಯಿ ಮತ್ತು ಮೆಣಸಿನ್ಕಾಯಿ ಎಲ್ಲ ಮಿಕ್ಸ್ ಇದೆ. ಅವರು ನೀವು ಮನೆಯಲ್ಲೇ ಮಾಡ್ತೀರಾ ಬೇರೆ ಕಡೆ? ಇಲ್ಲ, ಅದು ಮಾಡಿಸ್ಬಿಟ್ಟು ತರ್ತೀವಿ. ಹೌದಾ? ಅದು ಆರ್ಡ್ರ್ ಕೊಟ್ಟಿರ್ತೀವಿ. ಇಷ್ಟು ಪ್ಯಾಕೆಟ್ ಅಂತ ಆರ್ಡ್ರ್ ಕೊಟ್ಟಾಗ ಅದು ಬಾಕ್ಸ್ ಲೆಕ್ಕದಲ್ಲಿ ನಮ್ಗೆ ಕೊಡ್ತಾರೆ. ಇದು ಹೆಂಗೆ ಸ್ಟಾರ್ಟ್ ಮಾಡಿದ್ರಿ? ಇದು ಇಲ್ಲೆಲ್ಲ ಮುಂಚೆ ಎಲ್ಲ ಹೋಟ್ಲ್ ಇದ್ವು. ಹಾಂ, ರೊಟ್ಟಿ ಮನೆ ಹೋಟ್ಲು, ಉತ್ತರ ಕರ್ನಾಟಕ ಹೋಟ್ಲ್ ಇತ್ತು. ಹಾಂ, ಅವರೆಲ್ಲ ಇಲ್ಲೆಲ್ಲ ಪಕ್ಕದಲ್ಲಿ ಇಲ್ಲೇ ಈ ಪಕ್ಕದಲ್ಲೇ ಹಿಡಿಯಿತ್ತು. ಅವ್ರು ಕ್ಲೋಸ್ ಮಾಡ್ಕೊಂಡು ಹೋದರು. ಹಾಂ. ಕ್ಲೋಸ್ ಮಾಡ್ಕೊಂಡು ಹೋದ್ಮೇಲೆ ಮತ್ತೆ ಏನೋ ಕಸ್ಟಮರ್ ಇದ್ರು ಇಲ್ಲಿ, ಮತ್ತೆ ಹೋಟ್ಲಾಕಿ ಅಂತ ಇದ್ರು. ಸೊ ಹಿಂಗೂ ನಮಗೂ ಗೊತ್ತಿತ್ತಲ್ವ ಕೆಲಸನ, ಹಾಂ. ಅದಕ್ಕೋಸ್ಕರ ಅವಾಗಿಂದ ಮತ್ತೆ ಸ್ಟಾರ್ಟ್ ಮಾಡಿದ್ವಿ ಹೋಟ್ಲು. ಕೊರೋನಾದಲ್ಲಿ ಕ್ಲೋಸ್ ಮಾಡ್ಕೊಂಡು ಹೋದ್ರಲ್ಲ ಎಲ್ಲರೂ. ಹಾಂ, ಆ ಟೈಮಲ್ಲಿ ಕಸ್ಟಮರ್ ಬೇಡಿಕೆ ಜಾಸ್ತಿನೇ ಆಗೋಯ್ತು. ಹೌದೌದು. ಹಾಂ, ಸೊ ಅದಕ್ಕೆ ಮತ್ತೆ ಸ್ಟಾರ್ಟ್ ಮಾಡಿದ್ವಿ ನಾವು. ಮನೇಲಿ ಅಡುಗೆ ಮಾಡೋದು ಕಮ್ಮಿ ಆಗುತ್ತೆ. ಅಡುಗೆ ಅಂತಲ್ಲ, ಆಚೆ ಕಡೆ ತಿನ್ನೋದೇ ಎಲ್ಲ ಬಿಟ್ಬಿಟ್ರು ಅವಾಗ ಕೊರೋನಾ ಟೈಮಲ್ಲಿ. ಹೌದೌದು. ಕೊರೋನಾ ಹೋದಾದ್ಮೇಲೆ ಮತ್ತೆ ಸ್ಟಾರ್ಟ್ ಮಾಡಿದ್ರು. ಅದೇ ಬೇಕು ಅಂತ ಇದ್ರು. ಅವಾಗ ಅವ್ರು ಬರಲಿಲ್ಲ, ನಾವೇ ಸ್ಟಾರ್ಟ್ ಮಾಡಿದ್ವಿ. ನೀವಿಬ್ಬರೇನಾ ಮಾಡೋದು? ನೀವು ಯಾರಾದ್ರೂ ಹೆಲ್ಪ್ ಬರ್ತಾರೆ? ಬೇರೆಯವ್ರು ಇದ್ದಾರೆ ಹುಡುಗರು. ನಾವು ಸುಮ್ಮನೆ ಜಸ್ಟ್ ಹೆಲ್ಪಿಗೆ ಬಂದಿದ್ವಿ. ಅವರೆಲ್ಲ ದೀಪಾವಳಿ ರಜೆಗೆ ಹೋಗಿದ್ದಾರೆ. ನಾವು ಹುಡುಗರಿಗೆ ಹೆಲ್ಪ್ ಮಾಡೋಕ್ಕೆ ಬಂದಿದ್ದೀವಿ. ಕರೆಕ್ಟ್ ದಿವಸ ಬಂದಿದ್ದೀರಾ ನೀವು? ಕರೆಕ್ಟ್ ದಿವಸ ಬಂದಿದ್ದೀರಾ ನೀವು? ಕರೆಕ್ಟಾಗಿ ಒಬ್ಬರೊಬ್ಬರಿಗೆ, ನಾವು ಅಪರೂಪವಾಗಿದ್ದೀವಿ. They have kept ready-made dals and curries for having a meal over here.
Now the akki roti is evenly cooked and we have asked them to pack it for us as it was about to rain. ಅಲ್ಲಿ ತಿನ್ನಕ್ಕಾಗಿಲ್ಲ, ಮಳೆ ಬರೋ ಥರ ಇತ್ತು, ಸೊ ಪಾರ್ಸಲ್ ಮಾಡ್ಕೊಂಡು ಬಂದೆ. ಓ ಸಖತ್ ಬಿಸಿ ಇದೆ, ಸ್ಮೆಲ್ಲಲ್ಲೇ ಗೊತ್ತಾಗ್ತಿದೆ ಸಖತ್ತಾಗಿದೆ ಅಂತ. ಇಲ್ಲಿ ಸಾರು ಕೊಟ್ಟಿದ್ದಾರೆ, ಸ್ವಲ್ಪ ಮಿಕ್ಸ್ ಮಾಡಿಕೊಂಡು. ಉತ್ತರ ಕರ್ನಾಟಕ ಊಟದಲ್ಲಿ ಖಾರ ಇರುತ್ತೆ, ನೋಡೋಣ ಇದು ಎಷ್ಟು ಖಾರ ಇರುತ್ತೆ, ನನಗೆ ಖಾರ ಅನಿಸುತ್ತಾ ಅಂತ. ಬೆಂಡೆಕಾಯಿ ಸಾರು ಕೊಟ್ಟಿದ್ದಾರೆ. ಸಕ್ಕತ್ತಾಗಿದೆ, ಖಾರನೂ ಇದೆ, ನೋಡೋ ಅಷ್ಟು ಖಾರ ಕಾಣಿಸಲ್ಲ. ಓ ಇಷ್ಟು ಖಾರ ಇದ್ರೂ ತಿರ್ಗಾ ತಿನ್ಬೇಕನ್ಸುತ್ತೆ. ನಮ್ಮ ಮನೇಲಿ ಖಾರ ತಿನ್ನೋದು ತುಂಬ ಕಡಿಮೆ, ಅಮ್ಮ ತುಂಬ ಕಡಿಮೆ ಖಾರ ಮಾಡ್ತಾರೆ. ಆದರೂ ಇದು ತಿನ್ನಬೇಕು ಅನಿಸ್ತಾ ಇದೆ, ಮತ್ತೆ ಮತ್ತೆ ತಿನ್ನಬೇಕು ಅನಿಸ್ತಾ ಇದೆ. ಮತ್ತು ಯಾರೇ ಖಾರ ಪ್ರಿಯಕರು ಬಂದು ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. This is the next restaurant called Sharma Chaat. It's famous for chaats, starters and juices and many more. ನೀವು ಎಷ್ಟು ವರ್ಷದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀರಾ? 33 ಇಯರ್ಸ್ ಇಂದ ಮಾಡ್ತಾ ಇದ್ದೀವಿ. 33 ಇಯರ್ಸ್ ಇಂದ. ಓ, ಇಲ್ಲಿ ಬಂದು ಎಷ್ಟು ದಿವಸ ಆಯಿತು? ಇಲ್ಲಿ ಬಂದು 1.5 ವರ್ಷ ಆಯಿತು. 1.5 ವರ್ಷ ಆಯಿತು. ನಿಮಗೆ ಈ ಪ್ಯಾಷನ್ನ ನಿಮಗೆ ಇದು ಮಾಡ್ಬೇಕಂತ ಹೆಂಗ? ವಂಶ ಪರಂಪರೆಯಿಂದ ಬಂದಿರೋದು. ಓ, ಮಾಡ್ಕೊಂಡು ಬಂದಿದ್ದೀವಿ. ಹೌದಾ? ಥ್ಯಾಂಕ್ ಯು. ನೋಡಿ We ordered masala puri, pani puri and gobi manchuri. I was got to this restaurant by my friend Ankita. How is it? The pani puri tasted really good and it had that authentic flavor, the perfect combination of everything. Ankita is going to try gobi manchuri. It's good. Now why don't you try masala puri? It's also good. It's very flavory. I think this is 33 years of experience. Okay guys, that's all for the video, and there are many Bangalore restaurants which is really good. We can see it in everyday reel. So these are the local restaurants I want to promote, so they are really good at cooking and I want them to grow more and let us teach the people what Karnataka food is. Thank you for watching. That's all for today.